ಇನ್ನು ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಅನ್ನಲಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದಂತಹ ರಿಮಾಂಡ್ ಕಾಪಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಪ್ರಕರಣದ 9ನೇ ಆರೋಪಿ ಸತ್ಯನಾರಾಯಣ ವಿಚಾರಣೆ ವೇಳೆ ಬಾಯ್ಬಿಟ್ಟ ವಿಚಾರವನ್ನ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. 94 ಕೋಟಿ ಹಣದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಂದಾಯ ಆಗಿದೆ, ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಅನಾವರಣವಾಗಿದೆ. ಇದೀಗ ರಿಮಾಂಡ್ ಕಾಪಿಯ ಪ್ರಮುಖ ಅಂಶವನ್ನ ನೋಡೋದಾದ್ರೆ ರಿಮಾಂಡ್ ಕಾಪಿಯಲ್ಲಿರುವಂತಹ ರಿಪೋರ್ಟ್ ಏನು ನೋಡ್ತಾ ಹೋಗೋಣ. MD ಪದ್ಮನಾಭ್ ಬಳಿಯಿಂದ 3.67 ಕೋಟಿ ನಗದು ಸೀಸ್ ಮಾಡಿದ್ದಾರೆ. ಯಾರು ಏನು ಎತ್ತ ನೋಡ್ತಾ ಹೋಗೋಣ. ಗೋಣಿ ಚೀಲ, ಕೈ ಚೀಲ, ಸೂಟ್ ಕೇಸ್ ಮತ್ತು ಕಾರ್ನಲ್ಲೂ ಕೂಡ ಹಣ ಪತ್ತೆಯಾಗಿದೆ. ಸತ್ಯನಾರಾಯಣ ವರ್ಮಾ ಗ್ಯಾಂಗ್ನಿಂದ ವ್ಯವಸ್ಥಿತವಾಗಿ ಹಣ ಹಂಚಿಕೆಯಾಗಿದೆ. ನಾಗೇಂದ್ರ PA ಹರೀಶ್ಗೆ 1.45 ಕೋಟಿ ಹಣ ಸಂದಾಯವಾಗಿದೆ. ನಾಗೇಂದ್ರ ಅವರ PA ಹರೀಶ್ಗೆ ಅವ್ರ ಮನೆಯಲ್ಲೂ ಕೂಡ ನೆನ್ನೆ ತಲಾಶ್ ನಡೆಸಿದ್ರು. ಇದೀಗ ವೈಷ್ಣವಿ ಮಾಲ್ BBMP ಕಚೇರಿ ಬಳಿ 2 ಹಂತಗಳಲ್ಲಿ ಹಣ ಸಂದಾಯ ಆಗಿದೆ. ಅವರಿಗೆ ಪಾರ್ಕ್ ಹಾಗೆ ಜಂಕ್ಷನ್ ಅಲ್ಲಿ ನಿಂತು ಪದ್ಮನಾಭ್ಗೆ 90 ಲಕ್ಷವನ್ನ ಹಸ್ತಾಂತರ ಮಾಡಿದ್ದಾರೆ. ನಿಗಮದ ಅಧ್ಯಕ್ಷ ದದ್ದಲ್ PA ಪಂಪಣ್ಣಗೂ 55 ಲಕ್ಷ ಸಂದಾಯ ಆಗಿದೆ. ದದ್ದಲ್ ಅವ್ರಿಗೆ ವಿಚಾರಣೆ ಗೊತ್ತಿಲ್ಲ ಅಂತ ಇದ್ರು. ಇಲ್ಲಿ ಅವರ PA ಪಂಪಣ್ಣಂಗೂ ಕೂಡ 2 ಕಂತಲ್ಲಿ 55 ಲಕ್ಷ ಸಂದಾಯ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಈಗ ಸತ್ಯನಾರಾಯಣ ಈ ಪ್ರಕರಣದ 9ನೇ ಆರೋಪಿ ಬಾಯ್ ಬಿಟ್ಟಿದ್ದಾರೆ. ಅದನ್ನ ಯಥಾವತ್ತಾಗಿ ಪೊಲೀಸರು ನೋಟ್ ಮಾಡಿಕೊಂಡು ಕೋರ್ಟ್ಗೆ ಕೂಡ ಅಂದರೆ ಈಗ ಏನು ಕೋರ್ಟಿಗೆ ತಲುಪಿಸ್ಬೇಕು ಅದನ್ನು ತಲುಪಿಸಿದ್ದಾರೆ. ಇದಿಷ್ಟು ಮಾಹಿತಿ ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅಂತ. ಒಂದು ಕಡೆ ರಿಮಾಂಡ್ ಕಾಪಿ, ಮಗದೊಂದು ಕಡೆ ED ಅಧಿಕಾರಿಗಳ ಹುಡುಕಾಟ, ಇವೆಲ್ಲದರ ನಡುವೆ ಹೊರ ರಾಜ್ಯದ ನಂಟು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಮೊನ್ನೆ ಒಂದು ಆಡಿಯೋ ಕೂಡ ವೈರಲ್ ಆಯಿತು. ಈ ಪದ್ಮನಾಭ್ ಅವರು ಮಾತಾಡಿರೋದು, ಅಲ್ಲಿ ಈ ಒಂದು ನಿಗಮದ MD ಆಗಿರೋ ಪದ್ಮನಾಭ್ ಮತ್ತೆ ಇನ್ನೊಬ್ಬರ ಹತ್ರ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ. ಇದರ ನಡುವೆ SIT ವಿಚಾರಣೆ ಒಂದ್ ಕಡೆ, ED ಅಧಿಕಾರಿಗಳ ಹುಡುಕಾಟ ಒಂದ್ ಕಡೆ, ಎಲ್ಲಿಗೋಗಿ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಈ ಪ್ರಕರಣ ಕಾದು ನೋಡ್ಬೇಕು. ಇನ್ನು ಇದೇ ಒಂದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ 2 ಶಾಸಕರ ಮೇಲೆ ED ರೈಡ್ ಆಗಿರುವಂತದ್ದು ಆಡಳಿತ ಪಕ್ಷಕ್ಕೆ ತೀವ್ರ ಮುಜುಗರವನ್ನು ತಂದೊಡ್ಡಿದೆ. ಆದ್ರೆ ಆ ರೀತಿಯೇನಾಗಿಲ್ಲ ಅಂತ ಸಿದ್ದರಾಮಯ್ಯ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಾಳಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದಿದ್ದಾರೆ. ED ದಾಳಿ ಅಗತ್ಯ ಇರಲಿಲ್ಲ, ನಾಗೇಂದ್ರ ತಪ್ಪು ಮಾಡಿಲ್ಲ ಅಂತ DCM ಪ್ರತಿಪಾದಿಸಿದ್ರು. ED ದಾಳಿಯಿಂದ ನಾಗೇಂದ್ರ, ಬಸನಗೌಡ, ದದ್ದಲ್ ಪಾತ್ರ ಇದೆ ಅಂತ ನಾವು ಊಹೆ ಮಾಡೋಕ್ಕಾಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳ್ಕೊಂಡಿದ್ದಾರೆ. ಸಚಿವರುಗಳು ಮಾತ್ರ ಈ ದಾಳಿ ಹಿಂದೆ BJP ಕೈವಾಡ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ಆತ BJP ಸಿದ್ದರಾಮಯ್ಯ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಕೆಲಸ ಅವ್ರು ಏನು ಮಾಡ್ತಾರೆ ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ED ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ED ಅವರು ಅವಶ್ಯಕತೆ ಏನೂ ಇರಲಿಲ್ಲ. ಈಗ ಅದೇ ಬ್ಯಾಂಕ್ ವಿಚಾರ ಅಂತಂದಮೇಲೆ ಇಷ್ಟು ದೊಡ್ಡ ಮೊತ್ತ ಅಂತಂದಮೇಲೆ ಬ್ಯಾಂಕ್ ಅವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ. ಬಟ್ ಅವ್ರು ಬಂದಿದ್ದಾರೆ. ಬಟ್ ನನಗೆ ಅವ್ರು ಯಾವ ಥರದ ತಪ್ಪು ಇಲ್ಲ, ಏನು ಬೇಕೋ ತನಿಖೆ ಮಾಡಲಿ. ED ಅವರು SIT ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಅವ್ರನ್ನ ಇವತ್ತು ಕೂಡ ಬರಲಿದ್ರು. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ED ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ, ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ED ಅವರೇನು ತಿಳಿಸೋದಿಲ್ಲ. ED ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪ್ರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಅವರು ಕೆಲಸ ಮಾಡ್ತಾರೆ. ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್ ಇದು? ಮುಜುಗರದ ಪ್ರಶ್ನೆ ಬರೋದಿಲ್ಲ. ಅವರು ED ಅವರು ಇಂಡಿಪೆಂಡೆಂಟಾಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಬರೋದಿಲ್ಲ.